ನಾನು ಟ್ರೂತ್ TV 7 ಅಂತ ಬಂದಿದ್ದೀನಿ. ಈಗ ಬಂದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸೀಟ್ಗೋಸ್ಕರ ಒಂದು ಟ್ರೆಂಡಿಂಗ್ ನ್ಯೂಸ್ ಹೋಗ್ತಾ ಇದೆ. ಯಾರು CM ಆಗ್ತಾರೆ, ಮತ್ತು ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತಾರಾ, DK ಶಿವಕುಮಾರ್ CM ಆಗ್ತಾರಾ ಅಂತ ಒಂದು ಎಲ್ಲಿ ನೋಡೋ ಅದೇ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ ಮೇಡಮ್? ನಮಸ್ಕಾರ, ನನ್ನ ಹೆಸರು ಕುಶಾಲ, ರಂಗಭೂಮಿ ಕಲಾವಿದೆ. ನಿಮ್ಮ ಪ್ರೀತಿಯ ಕುಶಾಲ ಅಂತಲೇ ಅಂದ್ಕೊಳ್ಳಿ. ನೋಡಿ, ಟ್ರೂ TV 7 ಅವರು ಒಂದು ಪ್ರಶ್ನೆ ಕೇಳ್ತಾರೆ ನನಗೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಇದೊಂದು ಟ್ರೆಂಡಿಂಗ್ ನ್ಯೂಸ್ ನಡೀತಾ ಇದೆ ಅಂತ. ಸ್ವಾಮಿ, ಟ್ರೆಂಡಿಂಗ್ ನ್ಯೂಸ್ ಇವತ್ತಿಂದಲ್ಲ, ಒಂದು ವರ್ಷದಿಂದನೂ ನಡೀತಿದೆ. ಆಮೇಲೆ ತಾವು ಹೇಳಿದರೆ 6 ಅವರ್ ನಿನ್ನೆ ಡೆಲ್ಲಿಲಿ ಮೀಟಿಂಗ್, ಈ ಮೀಟಿಂಗುಗಳು ನಡೆದಿದ್ದಾವೆ, ಹಿಂದೆ ಮೀಟಿಂಗುಗಳು ನಡೆದಿದ್ದಾವೆ, ನಿನ್ನೆ ಮೀಟಿಂಗೂ ನಡೆದಿದೆ. ಹಾಗಾಗಿ ನಾವು ಯಾವ್ದು ನಂಬಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ನಮ್ಮ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದಾಗಲೇ ನನ್ನ ನಂಬಿಕೆ ಬರುತ್ತೆ ನನಗೆ. ಹಾಗಾಗಿ ನಾನು ಹೇಳ್ತಿರೋದು, ನೋಡಿ, ಸಿದ್ದರಾಮಯ್ಯ ಸಾಹೇಬರು ಕೂಡ ಮತ್ತು DK ಶಿವಕುಮಾರ್ ಸಾಹೇಬ್ರು ಇಬ್ಬರೂ ಒಂದು ತಕ್ಕಡಿಲಿ ತೂಕ ಹಾಕಿದರೆ ಇಬ್ಬರೂ ಈಕ್ವಲ್ ಬರ್ತಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವ್ರಿಗೆ ಅತಿಯಾದ ಒಂದು ಬುದ್ಧಿವಂತಿಕೆ ಇದೆ. ಒಳ್ಳೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಫೈನಾನ್ಸ್ ಇದರಲ್ಲಿ ತುಂಬ ಅದ್ಭುತವಾದ ಒಂದು ಅವ್ರಿಗೆ ಯೋಚನೆಗಳಿತ್ತು, ತಲೆಯಲ್ಲಿ ಯೋಚನೆಗಳಿತ್ತು. ಹಾಗೆ DK ಶಿವಕುಮಾರ್ ಬಗ್ಗೆ ತೊಗೊಳೋದಾದರೆ, ಇಡೀ ಜೀವನ ಅವರು ರಾಜಕೀಯದಲ್ಲಿ ದುಡ್ದಿದ್ದಾರೆ. ಅವರು ಪಕ್ಷಕ್ಕೆ ಅತಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಥಿಂಕಿಂಗ್ ಎಲ್ಲ ಹೇಗೆ ಅಂದರೆ ಹೆಣ್ಮಕ್ಳು ಪರ ಮತ್ತು ಬಡವ್ರ ಪರ ಇದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವು ಕೇಳ್ಬೋದು ಏನು ಹೇಳ್ತಿದ್ರ ಅಂತ. ಹೌದು ಸ್ವಾಮಿ, ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ. ನಾನು 3 ವರ್ಷದಿಂದ ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ. ನಮ್ಮ ಮನೆಯಲ್ಲಿ ಪ್ರತಿ ತಿಂಗಳಿಗೂ 700ರಿಂದ 800 ರೂಪಾಯಿ ಬರ್ತಾಯಿತ್ತು ಎಲೆಕ್ಟ್ರಿಕ್ ಬಿಲ್ಲು. 3 ವರ್ಷ ಲೆಕ್ಕ ಹಾಕಿ ಆ ದುಡ್ಡು ಉಳಿತಾಯ ಮಾಡಿಲ್ವೇ ನಾನು? ಅದನ್ನೇ ಕಾಂಗ್ರೆಸ್ ಪಕ್ಷ ಮತ್ತು ಬಡವ್ರ ಪಕ್ಷ, ಅದು ಖಂಡಿತ ನಮಗೆ ಅದು ಹೆಣ್ಮಕ್ಳಿಗೆ ಒಳ್ಳೆಯದಾಗಿದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ 2 ಸಲ ಆಗಿರೋದ್ರಿಂದ DK ಶಿವಕುಮಾರ್ ಆದರೆ ತಪ್ಪಿಲ್ಲ. ಆದ್ರೂ ಕೂಡ ಅವರಾದರೆ ಅವ್ರ ಯೋಜನೆನೇ ಬೇರೆ ಇರುತ್ತೆ, ಏನೋ ಒಂದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ನಾನು DK ಶಿವಕುಮಾರ್ನ ಆದಷ್ಟು ಬೇಗ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಅವ್ರನ್ನ. ಈಗ ಮತ್ತೆ ನಿಮಗೆ GPA ಎಲೆಕ್ಷನ್ ಬರ್ತಾಯಿದೆ, ಅದ್ರ ಬಗ್ಗೆ ಆ ಯೋಜನೆ ಮಾಡಿದಾರಲ್ಲ, ತುಂಬಾ ಚೆನ್ನಾಗಿದೆ ಅದು. ಆ ಯೋಜನೆ ಬಗ್ಗೆ GPAದ್ದು ಪ್ರತಿ ಇದರಲ್ಲೂ ಬೇರೆ ಬೇರೆ ಚೇಂಜಸ್ ಎಲ್ಲ ಮಾಡಿ, ಇದೆಲ್ಲ ಯಾರ್ದು ಸ್ವಾಮಿ ಯೋಚನೆ? ನಮ್ಮ DK ಶಿವಕುಮಾರ್ ಅವ್ರದ್ದು. ಅವರಲ್ಲಿ ಒಂದು ಥಾಟ್ ಇದೆ, ಒಂದು ಯೋಚನೆ ಇದೆ, ಅದನ್ನ ಇದು ಮಾಡಿದರೆ ಇದಾಗುತ್ತೆ, ಇದು ಹಿಂಗಲ್ಲ ಹಾಗೆ. ಅವ್ರಿಗೆ ಯಾರೂ ಅವಕಾಶ ಕೊಡಲಿಲ್ಲ ಪಾರ್ಟಿನಲ್ಲೂ ಕೂಡ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಿದ್ರೆ SM ಕೃಷ್ಣ ಅವ್ರ ಕಾಲದಲ್ಲೇ ಆಗ್ಬೋದಾಗಿತ್ತು. ಅವರ ಬೇಡ, ನನಗೆ ಬೇಡ, ನಾನು ಇನ್ನೊಂದಿಷ್ಟು ಕೆಲಸ ಮಾಡಬೇಕು, ನಾನು ಇನ್ನೊಂದಿಷ್ಟು ಜನಗಳಿಗೆ ಹತ್ರ ಆಗಬೇಕು, ಆಗ ನಾನು ಎಲ್ಲ ಕೆಲಸ ಮಾಡಿ ತೋರಿಸಿದ ಮೇಲೆ ನಾನು ಖಂಡಿತ ಮುಖ್ಯಮಂತ್ರಿ ಆಗ್ತೀನಿ ಅಂತ ಆ ದಿನಗಳಲ್ಲಿ ಹೇಳಿದರು. ಆದರೆ ಇವಾಗ ಕೆಲಸ ಮಾಡಿ ತೋರಿಸಿದ್ದಾರೆ, ಆರ್ಗನೈಸ್ ಆಗಿದ್ದಾರೆ, ಮತ್ತು ಪಕ್ಷದಲ್ಲಿ ಸತತವಾಗಿ ನಿಷ್ಠಾವಂತವಾಗಿ ದುಡಿದು 145 ಸೀಟ್ಗಳನ್ನ ಗೆಲ್ಲಿಸ್ಕೊಂಡಿದ್ದಾರೆ. ಆಗಿದ್ರೆ ತಪ್ಪೇನೂ ಇಲ್ವಲ್ಲ? ಆಗಲೇಬೇಕು, ನಮ್ಮೆಲ್ಲರ ಆಸೆ ಇದೆ. ನವಣಗೆರೆ ಅಜ್ಜಯ್ಯ ಸ್ವಾಮಿನ ನಾನು ಇವತ್ತಿಗೂ ಕೂಡ ಈ ಕ್ಷಣದಲ್ಲಿ ಕೂಡ ಬೇಡ್ಕೊತೀನಿ, ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋದೇ ನಮ್ಮ ಆಸೆ. ಹೆಣ್ಮಕ್ಳು ಆಸೆ, ಮತ್ತು ಜನಸಾಮಾನ್ಯರ ಆಸೆ, ಮಧ್ಯಮ ವರ್ಗದವರ ಆಸೆ. ಹಾಗಾಗಿ ನಾನು ಇದನ್ನು ಇಷ್ಟಪಡ್ತೀನಿ. ಈಗ ಹೆಣ್ಮಕ್ಳಿಗೆ ಏನಪ್ಪ, ಗ್ಯಾಸ್ ಬೆಲೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಯಿತು. ಯಾರೂ ಪ್ರತಿಭಟನೆ ಮಾಡಲಿಲ್ಲ, ಯಾರೂ ಕೇಳಲಿಲ್ಲ, ಯಾರು ಕೇಳೋದು ಇಲ್ಲ. ಯಾಕೆ ಕೇಳ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ನೋಡಿ, ನಮ್ಮ ಇವರು ತೇಜಸ್ವಿನಿ ಸೂರ್ಯ ಅವ್ರು ಬಂದು ಯಾವುದೋ ಒಂದು ಟ್ರೈನ್ ಜಾಸ್ತಿ ಆಗಿದ್ದಕ್ಕೆ ಫೋನ್ ಮಾಡಿ ಅದನ್ನೇ ಕಮ್ಮಿ ಮಾಡಿಸಿದ್ರು. ಅವ್ರ ಬಗ್ಗೆ ತುಂಬ ಗೌರವ ಇದೆ ತೇಜಸ್ವಿನಿ. ಹಾಗೆ ಈ ಗ್ಯಾಸ್ ಟ್ಯಾಕಿ ಕಮ್ಮಿ ಮಾಡ್ಸೋಕ್ಕಾಗ್ತಾ ಇಲ್ಲ ನಮ್ಮ ತೇಜಸ್ವಿನಿ ಸೂರ್ಯ ಅವರು. ಮುಂದೆ ಹೋಗಿ ಗ್ಯಾಸ್ನ ಕಮ್ಮಿ ಮಾಡಿಸ್ಬೇಕಲ್ವಾ? ಅದು ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಅದು ಯಾರು ಹೆಣ್ಮಕ್ಳು ಅಷ್ಟು ದುಡ್ಡು ಮಿಷನಿಂದ ಹಾಕ್ತಲೋ, ಉಪ್ಪಿಂದ ಹಾಕ್ತಲೋದು ದುಡ್ಡನ್ನ ಮುಚ್ಚಿಟ್ಟು ಒಂದು ಸಣ್ಣದೊಂದು ಮೂಗ್ಬಿಟ್ಟು, ಇಲ್ಲಾಂದರೆ ಸಣ್ಣದೊಂದು ಕಿವಿಗೊಂದು ಬಾಲೆನೋ, ಇಲ್ಲ ಚಿಕ್ಕ ಮಕ್ಳಿಗೊಂದು ಕಾಲಿಗೆ ಕಡ್ಗೋನೋ ತಗೋತಾ ಇತ್ತು. ಅದು ಇಲ್ವೇ ಇವತ್ತು? ಅದು ಇಲ್ವಲ್ಲ ಸ್ವಾಮಿ? ಸದ್ಯ ಊಟ ಒಂದು ಸಿಗ್ತಾ ಇದೆ, ಅದಕ್ಕೆ ಯಾವಾಗ ಕತ್ತಿ ಬೀಳುತ್ತೋ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಅಂಧಭಕ್ತರಾಗೋದು ಬೇಡ, ಅಂಧಭಕ್ತರಾಗೋದು ಬೇಡ. ಇದನ್ನ ನಾವು DK ಶಿವಕುಮಾರ್ ಅವ್ರನ್ನ
ಥ್ಯಾಂಕ್ ಯು ಮೇಡಮ್, ಒಳ್ಳೆ ಮಾತುಗಳು ಹೇಳಿದ್ದೀರಾ. ಇದು ಬಂದು ನಾನು ಬಯಸ್ತೀನಿ ಡಿ ಕೆ ಶಿವಕುಮಾರ್ಗೂ ಒಂದು ಉತ್ಸಾಹ ಬರುತ್ತೆ, ಮತ್ತು ಬಂದು ಸಿದ್ದರಾಮಯ್ಯನವರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಮೇಡಮ್.